ಸರ್, ಇವತ್ತು ಜಮೀರ್ ಅಹಮದ್ ಅವ್ರ ಜೊತೆ ಮೀಟಿಂಗ್ ಮಾಡಿದ್ರಿ, ಅಧಿಕಾರಿಗಳು ಕೂಡ ಬಂದಿದ್ರು. ಒಂದು ನಿರ್ಧಾರ ಮಾಡಿದಿರಿ ಕೋಗಿಲವು ನಿವಾಸಿಗಳಿಗೆ ಮನೆ ಕೊಡೋ ವಿಚಾರದಲ್ಲಿ ಏನ್ ನಿರ್ಧಾರ ಮಾಡಿದ್ರಿ? ಏನಿಲ್ಲ, ಅಲ್ಲಿ ಯಾರು ಅರ್ಹರಿದ್ದಾರೆ, ಯಾರು ಬಹಳ ದೀರ್ಘ ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರು ಕರ್ನಾಟಕದಲ್ಲಿ ಯಾವ ಊರಿನಿಂದ ಬಂದಿದ್ದಾರೆ ಇವುಗಳನ್ನ ಅರ್ಹತೆಯನ್ನ ಪರಿಶೀಲನೆ ಮಾಡಿ ಯಾರು ಅರ್ಹರಿದ್ದಾರೆ ಮುಖ್ಯಮಂತ್ರಿಗಳ ಸೂಚನೆಯ ಪ್ರಕಾರ ಅರ್ಹರಿರುವಂಥವರ ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಹೇಳಿದ್ದೇವೆ. ಎಲ್ಲ ಮಾಡೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ, ಯಾಕೆಂದರೆ ಕೆಲವರು ಕರ್ನಾಟಕದವರಿದ್ದಾರೆ, ಕೆಲವರು ಬೇರೆ ರಾಜ್ಯದವರಿದ್ದಾರೆ. ಅವರು ಎಲ್ಲಿಂದ ಬಂದಿದ್ದಾರೆ, ಯಾವ ವರ್ಷ ಬಂದಿದ್ದಾರೆ, ಯಾವಾಗ ಮನೆ ಕಟ್ಟಿದ್ದಾರೆ, ಇವೆಲ್ಲನೂ ಎಲ್ಲರದು ಮಾಡಬೇಕು ಅಂದರೆ ಸಮಯ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದರು. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಯಾರ್ದು ಕ್ಲಿಯರ್ ಕಟ್ ಕೇಸ್ ಇದೆ, ಅರ್ಹತೆ ಇದೆ, ಎಲಿಜಿಬಲ್ ಇದ್ದಾರೆ, ಅವ್ರದ್ದು ಈಗ ತಕ್ಷಣ ಒಂದಷ್ಟು ಪ್ರೋಸೆಸ್ ಮಾಡಿ ಅಂತ ನಾವು ಹೇಳಿದ್ದೇವೆ. ಆದರೆ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೇವೆ, ಅರ್ಹತೆಯನ್ನು ಪರಿಶೀಲಿಸಲೇಬೇಕು. ಅವರು ಒಂದು ಕಡೆ ಬಡವರಾಗಿರೋದು, ಇನ್ನೊಂದು ಕಡೆ ಅಲ್ಲಿ ವಾಸ ಮಾಡ್ತಾ ಇದ್ದಿರುವಂಥದ್ದು ಮತ್ತು ಕರ್ನಾಟಕದವರ ಇಲ್ವಾ, ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅರ್ಹತೆಯನ್ನು ದಾಖಲೆಗಳ ಮುಖಾಂತರ ಎಸ್ಟಾಬ್ಲಿಷ್ ಮಾಡಿ ಅವರು ಎಲಿಜಿಬಿಲಿಟಿಯನ್ನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅವರಿಗೆ ಸರ್ಕಾರದಿಂದ ನಾವೇನು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರವಾಗಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋದು ಅನ್ನುವಂಥದ್ದು ಹೇಳಿದ್ದೇವೆ. ಎಲ್ಲನೂ ಮಾಡೋಕ್ಕೆ ಹೋದರೆ ಸಮಯ ಆಗುತ್ತೆ. ಹಾಗಾಗಿ ಅದರಲ್ಲಿ ಯಾರು ಡಾಕ್ಯುಮೆಂಟೇಷನ್ ಕೊಡ್ತಾರೆ, ಸ್ಪಷ್ಟವಾಗಿ ಡಾಕ್ಯುಮೆಂಟ್ ಸಿಗುತ್ತೆ ಮತ್ತು ಯಾರ್ದನ್ನು ವೆರಿಫೈ ಮಾಡ್ಬೋದು ಸಲೀಸಾಗಿ, ಅಂಥವುಗಳನ್ನು ಮೊದಲು ಆದ್ಯತೆ ಮೇರೆಗೆ ಮಾಡಿ ಅಂತ ಹೇಳಿದ್ದೇವೆ. ಸರ್, ಬಾಂಗ್ಲಾದವರು ಬೆಳವಣಿಗೆಗಳಾಯ್ತು ಸರ್, ದಿಢೀರ್ ಅಂತ ಮನೆ ಕೊಡಬೇಕು, ಹೊಸ ವರ್ಷಕ್ಕೆ ಕೊಡಬೇಕು ಅಂತ ಹೇಳಿ ಘೋಷಣೆ ಮಾಡಿದ್ರೆ ಆತುರಾತರವಾಗಿ ನಿರ್ಧಾರ ತಗೊಂಡು ಸರ್ಕಾರಕ್ಕೂ ನೋಡಿ, ಈಗ ಎಲಿಜಿಬಿಲಿಟಿಯನ್ನ ಅರ್ಹತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡದೆ ನಾವೇನು ಮಾಡೋದಿಲ್ಲ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡು ಅವರು ಎಲಿಜಿಬಲ್ ಇದ್ದಲ್ಲಿ ಮಾತ್ರ ಮುಂದಿನ ಹೆಜ್ಜೆ ಇಡುವಂತಹದ್ದು. ಮಾಡೋ ಕೆಲಸವನ್ನ ಬೇಗ ಮಾಡಿ ಅಂತ ನಾವು ಹೇಳಿದ್ದೇವೆ ಅಷ್ಟೇ. ಆದ್ರೆ ಅರ್ಹತೆಯನ್ನ ಯಾವ ಮಾನದಂಡದ ಮೇಲೆ ನೀವು ಹೇಳ್ತೀರಿ? ಅಂದ್ರೆ ಕೋಗಿಲು ಪ್ರದೇಶದಲ್ಲಿ 2023 ತನಕನೂ ಯಾವ ಮನೆಗಳು ಇರಲಿಲ್ಲ ಅಂತ ನಿಮ್ಮ ಅಧಿಕಾರಿಗಳೇ ಹೇಳ್ತಾರೆ. ಅಂದ್ರೆ ಈ ಪ್ರಮಾಣದಲ್ಲಿ ಮನೆಗಳು ಇರಲಿಲ್ಲ ಅಂತ. ಈಗ ಅಲ್ಲಿ ಬಂದು 5 ವರ್ಷ ಆಗಿಲ್ಲ ಅವರು. ನೋಡಿ, ಈಗ 1-2 ವರ್ಷದಿಂದ ಈಚೆಗೆ ಮನೆಗಳು ಕಟ್ಕೊಂಡಿರೋರು ಅಂಥವ್ರನ್ನೆಲ್ಲ ನಾವು ಪ್ರಯಾರಿಟಿ ಅಂತ ಕನ್ಸಿಡರ್ ಮಾಡಿಲ್ಲ. ಅದು ಅರ್ಹತೆ ಆಗೋದಿಲ್ಲ. ಮತ್ತು ಈಗ ವಸತಿ ಇಲಾಖೆಯಲ್ಲಿ ಮನೆ ಪಡ್ಕೊಳ್ಬೇಕಾದ್ರೆ ಅವ್ರದ್ದು ಏನು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಇವರು ಅರ್ಹತೆ ಬರಬೇಕು. ಅಂದ್ರೆ ಈಗ ಅಪ್ಲಿಕೇಶನ್ ಹಾಕಿದ ಮೇಲೆ ಮನೆ ಕೊಡೋದು ಅಂತನಾ? ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಹಾಕೋದೇನು ಇವತ್ತು ಯಾರು ನೀವು ಹಾಕ್ಬೋದು, ಯಾರು ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕೋದಕ್ಕೆ ಈಗಲೂ ಕೂಡ ಮುಕ್ತ ಅವಕಾಶ ಇದೆ. ಆದರೆ ಆ ಅಪ್ಲಿಕೇಶನ್ನಿಗೆ ಏನು ಅರ್ಹತೆ ಇರಬೇಕು ಅದನ್ನು ಇವರು ಅಲ್ಲಿ ಅರ್ಹರಾಗಬೇಕಾಗುತ್ತೆ. ಆ ನಾರ್ಮ್ಸ್ ಇರುವಂಥ ನಾರ್ಮ್ಸು ಒಂದೂ ಕೂಡ ನಾವು ಡಿವಿಯೇಷನ್ ಮಾಡೋದಿಲ್ಲ. ಆ ನಾರ್ಮ್ಸ್ ಪ್ರಕಾರ ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ಕನ್ಸಿಡರ್ ಮಾಡುವಂಥದ್ದು. ಮನೆ ತಗೊಳ್ಳಿಕ್ಕೆ ಹಾಗಂತೇಳಿ ಎಲ್ಲರಿಗೂ ಅರ್ಹರಾಗ್ತಾರ ಇಲ್ವಾ, ಅದು ಅರ್ಹತೆ ಪರಿಶೀಲನೆ ಆದ್ಮೇಲೆ ಗೊತ್ತಾಗುತ್ತೆ. ಎಲ್ಲರಿಗೂ ಅಂತಲ್ಲ, ಅರ್ಹತೆ ಇರುವಂತವ್ರಿಗೆ ಕೊಡುವಂಥದ್ದು. 11 ಲಕ್ಷದಿಂದ 13 ಲಕ್ಷ ಆಗುತ್ತೆ. ಒಂದು ನಿಮಿಷ, 11 ಲಕ್ಷದಿಂದ 13 ಲಕ್ಷ ಮನೆ ತಗೊಳ್ಳಿಕ್ಕೆ ಆಗುತ್ತೆ ಅಲ್ಲಿ ಸರ್ಕಾರದಿಂದ ಮಾಡೋದು. ಅಂದ್ರೆ ಸಬ್ಸಿಡಿ ಏನಾದ್ರು ಮತ್ತೆ ಕೊಡ್ಲಿಕ್ಕೆ ಮುಂದುವರಿಸಿದ್ರ? ಅಂದ್ರೆ ಮುಖ್ಯಮಂತ್ರಿಗಳು ಕೆಲವು ತೀರ್ಮಾನ ಮಾಡಿದ್ದಾರೆ, ಆ ತೀರ್ಮಾನ ಬಿಟ್ಟು ಬೇರೆ ಯಾವುದು ಚರ್ಚೆ ಆಗಿಲ್ಲ. ಮುಖ್ಯಮಂತ್ರಿಗಳ ಹಂತದಲ್ಲಿ ಏನ್ ತೀರ್ಮಾನ ಆಗಿದೆ ಅದೇ ತೀರ್ಮಾನ, ಅದನ್ನ ಬಿಟ್ಟು ಬೇರೆ ಯಾವುದು ಫೈನಾನ್ಷಿಯಲ್ ಮ್ಯಾಟರ್ಸ್ ಮುಖ್ಯಮಂತ್ರಿಗಳು ಏನ್ ಘೋಷಣೆ ಮಾಡಿದ್ದಾರೆ ಅಷ್ಟೇ ಮಾಡ್ತೇವೆ. ಅದು ಬಿಟ್ಟು ಬೇರೆ ಯಾವುದು ಚರ್ಚೆ ಇಲ್ಲ.